ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ವಿಮೋಚನ ಕಾಂಡ 11ನೇ ಅಧ್ಯಾಯ 9ರಿಂದ 10ನೇ ವಚನ, ದೇಶವನ್ನು ಬಿಟ್ಟು ಹೋಗುವುದಕ್ಕೆ ಅಪ್ಪಣೆ ಕೊಡದೆ ಹೋದನು. ಈ ವಿಷಯದ ಕುರಿತು ನಾವು ಇಂದು ಧ್ಯಾನ ಮಾಡ್ತೇವೆ. ಯೆಹೋವನು ಮೋಶೆಗೆ, ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ಮಾತುಕಾರ್ಯಗಳನ್ನು ಹೆಚ್ಚಾಗಿ ನಡೆಸುವುದಕ್ಕೆ ನನಗೆ ಆಸ್ಪದವಾಗುವುದೆಂಬುದಾಗಿ ಹೇಳಿದನಷ್ಟೆ. ಮೋಶೆ ಆರೋನರು ಫರೋಹನ ಮುಂದೆ ಈ ಮಾತುಕಾರ್ಯಗಳನ್ನೆಲ್ಲ ಮಾಡಿದಾಗ್ಯೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಫರೋಹನು ಇಸ್ರಾಯೇಲರಿಗೆ ತನ್ನ ದೇಶವನ್ನ ಬಿಟ್ಟು ಹೊರಡುವುದಕ್ಕೆ ಅಪ್ಪಣೆ ಕೊಡದೆ ಹೋದನು. 11ನೇ ಅಧ್ಯಾಯ ಇಲ್ಲಿಯವರೆಗೂ ನಡೆದಂತ ಘಟನೆಗಳ ಬಗ್ಗೆ ಒಂದು ಚಿಕ್ಕ ಸಾರಾಂಶ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಸೊ ಇಲ್ಲಿ ಈಗ ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ಫರೋಹ ಈಗಲಾದ್ರೂ ನಿಮ್ಮ ಮಾತನ್ನ ಕೇಳೋದಿಲ್ಲ, ಆದ್ರೆ ಐಗುಪ್ತ ದೇಶದಲ್ಲಿ ನಾನು ಮಾತುಕಾರ್ಯಗಳನ್ನು ನಡೆಸುವುದಕ್ಕೆ ಇದೊಂದು ಆಸ್ಪದ. ಕೆಲವು ವೇಳೆ ನಾವು ಹೇಳ್ತೀವಿ, ಯಾಕೆ ಇವರು ದೇವರನ್ನ ನಂಬ್ತಾ ಇಲ್ಲ, ಯಾಕೆ ಇವರು ದೇವರ ಒಳ್ಳೆತನಕ್ಕೆ ಬಗ್ತಾ ಇಲ್ಲ ಎಂಬುದಾಗಿ ನಾವು ನೋಡುವಾಗ ಅದು ದೇವರ ಮಾತುಕಾರ್ಯಗಳನ್ನ ತೋರಿಸಿ ತನ್ನ ಶಕ್ತಿ ಎಂಥದ್ದೆಂಬುದಾಗಿ ತೋರಿಸೋದಕ್ಕೆ ಕಾರಣ ಆಗೋದನ್ನ ಸಹ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ರಕ್ಷಣೆ ಹೊಂದೇ ಹೋದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ದೇವರ ಕಡೆಗೆ ಬರದೇ ಹೋದ್ರೆ, ದಯವಿಟ್ಟು ನೀವು ಚಿಂತೆ ಮಾಡಬೇಡಿ. ದೇವರ ಮಾತುಕಾರ್ಯಗಳ ಮೂಲಕ ತನ್ನ ಬಳಿಗೆ ಅವ್ರನ್ನ ಕರೆದುಕೊಂಡು ಬರ್ತಾರೆ. ಅದು ದೇವರು ತನ್ನ ಮಾತುಕಾರ್ಯಗಳನ್ನ ತೋರಿಸಿ ಯೇಸು ಯಾರು, ಆತನ ಶಕ್ತಿ ಎಂಥದ್ದು, ರಕ್ಷಿಸುವಂತ ಕೃಪೆ ಎಂಥದ್ದು ಎಂಬುದಾಗಿ ತೋರಿಸುವಂತದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಆದ್ರಿಂದ ನಿಮ್ಮ ಕುಟುಂಬಕ್ಕೆ ಪ್ರಾರ್ಥನೆ ಮಾಡೋದನ್ನು ಬಿಡಬೇಡಿ. ನಿಮ್ಮ ಕುಟುಂಬದಲ್ಲಿ ದೇವರನ್ನ ನಂಬದೇ ಇರೋರಿಗೆ ಪ್ರಾರ್ಥನೆ ಮಾಡೋದನ್ನ ಬಿಡಬೇಡಿ. ಪ್ರಾರ್ಥನೆ ಮಾಡಿ, ಮಾತುಕಾರ್ಯಗಳ ಮೂಲಕ ಆದರೂ ಅವ್ರನ್ನ ದೇವರು ತನ್ನ ಬಳಿಗೆ ತರ್ತಾರೆ. ಒಂದು ವೇಳೆ ಯಾರಾದ್ರೂ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರು ಇನ್ನೂ ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಹೇಳೋದಾದ್ರೆ, ನಿಮ್ಮ ಕುಟುಂಬದವರಿಗಾಗಿ ನಾನು ಪ್ರಾರ್ಥನೆ ಮಾಡಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕುಟುಂಬದವರ ಹೆಸರು ಬರೀರಿ, ಅವರಿಗಾಗಿ ನೀವು ದಯವಿಟ್ಟು ಪ್ರಾರ್ಥನೆ ಮಾಡ್ತಾನೆ ಇರ್ರಿ, ದೇವರ ಕಾರ್ಯ ಮಾಡ್ತಾರೆ. ಪ್ರಾರ್ಥನೆ ಮಾಡಲ್ವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇಂದು ನೀವು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ಫರೋಹನ ಹೃದಯವನ್ನು ಕಠಿಣ ಮಾಡಿಕೊಂಡಿದ್ರಿಂದ ನೀನು ಮಾತುಕಾರ್ಯಗಳನ್ನು ಮಾಡುವುದಕ್ಕೆ ಆಸ್ಪದವಾಯಿತು. ಹೀಗಾಗಿ ಲೋಕದಲ್ಲಿ ನೀನೇ ಸರ್ವಶಕ್ತನಾದ ದೇವರು, ನೀನೇ ರಕ್ಷಿಸುವಂತ ದೇವರೆಂಬುದಾಗಿ ತಿಳ್ಕೊಳ್ಳುವ ಹಾಗೆ ನೀ ಕಾರ್ಯ ಮಾಡುತ್ತೀಯ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಮುಖ್ಯವಾಗಿ ಯಾರ್ಯಾರ ಕುಟುಂಬದಲ್ಲಿ ಇನ್ನೂ ಜನರ ರಕ್ಷಣೆ ಹೊಂದಿಲ್ವೋ ಅವರೆಲ್ಲರೂ ರಕ್ಷಣೆ ಹೊಂದುವಾಗ ನೀ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು, ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಹಾಡಿ ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು. ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ.